ಮುಸ್ಲಿಮರ ಬಣ ರಾಜಕೀಯಕ್ಕೆ ನಾಯಕರು ಬಲಿಯಾಗ್ತಾ ಇದ್ದಾರೆ. ಮುಸ್ಲಿಮರ ಒಳಗಿನ ಬಣ ರಾಜಕೀಯಕ್ಕೆ ಮತ್ತೆ ಯಾವ ನೈತಿಕತೆ ಮುಸ್ಲಿಂ ನಾಯಕರು ಶಕ್ತಿಗಳನ್ನ ನಿಲ್ಲಿಸೋದು, ಆಮೇಲೆ ಕಾಂಗ್ರೆಸ್ ಸಿದ್ಧಾಂತಗಳಿಗೆ ನಾವು ಓದನ್ನ ಕೇಳಿ ಕಾಂಗ್ರೆಸ್ ಅಭ್ಯರ್ಥಿ ಕೇಳದೆ ನಮ್ಗೆ ದೊಡ್ಡ ಕರ್ತವ್ಯ. ಮುಸ್ಲಿಂ ಸಮುದಾಯದ ಮುಖಂಡರು ಅವರು ಇಡೀ ರಾಜ್ಯ ಮಟ್ಟದಲ್ಲಿ ಗುರುಸ್ಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ನಾಯಕರನ್ನ ನೇರವಾಗಿ ಟಾರ್ಗೆಟ್ ಮಾಡಿ ಪಕ್ಷದಿಂದನೇ ಉಚ್ಚಾಟನೆ ಮಾಡ್ತಾ ಇದ್ದಾರೆ. ಪ್ಲಸ್ ನಜೀರ್ ಅಹಮದ್ ಅವ್ರನ್ನ ರಾಜಕೀಯ ಕಾರ್ಯದರ್ಶಿಯಿಂದ ತೆಗೆದಾಕ್ತಾ ಇದ್ದಾರೆ. ಮತ್ತೆ ಬೇರೆ ಬೇರೆ ಮುಸ್ಲಿಂ ಮುಖಂಡರನ್ನ ಅವರ ಪಕ್ಷದಿಂದ ತೆಗೆದಾಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಸಮರ್ಥನೆ ಏನು? ಯಾರು ಪಕ್ಷಕ್ಕಿಂತ ಯಾರು ದೊಡ್ಡವರಿಲ್ಲ, ಪಕ್ಷಕ್ಕಿಂತ ಯಾರು ದೊಡ್ಡವರಿಲ್ಲ. ಇವತ್ತು ಏನಾದ್ರೂ ತೀರ್ಮಾನ ಆಗ್ತಾ ಇದೆ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಜನರಲ್ ಸೆಕ್ರೆಟರಿ, ಆಲ್ ಇಂಡಿಯಾ ಕಾಂಗ್ರೆಸ್ ಸೆಕ್ರೆಟರಿ ಕೊಟ್ಟಂತಹ ರಿಪೋರ್ಟ್ ಮೇಲೆ ಈ ತೀರ್ಮಾನಗಳು ಕೆಪಿಸಿಸಿ ಅಧ್ಯಕ್ಷರು ತಗೊಂಡಿದ್ದಾರೆ. ಜಮೀರ್ ಅಹಮದ್ ಅವರ ಬಣವನ್ನು ಕಟ್ಟಿ ಹಾಕೋದಕ್ಕೆ ಒಂದು ಕುತಂತ್ರ ನಡೆದಿದೆ ಅನ್ನುವಂತ ನಿಮ್ ನಡುವೆ ಜಮೀರ್ ಅಹಮದ್ ಅವ್ರ ನಡುವೆ ಏನಿದೆ ಅಂತ ಸರ್? ಕಾಂಗ್ರೆಸ್ ಯಾವ ಬಣನೂ ಇಲ್ಲ. ಅಲ್ಲ, ನಿಮ್ಮ ನಡುವೆ ಏನಿದೆ ಸರ್? ಅಲ್ಲ, ನಿಮ್ಮ ನಡುವೆ ಪಕ್ಷ ಬಿಟ್ಟು ಮಾತಾಡಿ. ಕಾಂಗ್ರೆಸ್ ಯಾವ ಬಣ ಇಲ್ಲ. ನಾನು ಹೇಳಿದೆ, ನನ್ನ ನೋಡಿ ಯಾರು ಓಟ್ ಹಾಕೋದಿಲ್ಲ, ಕಾಂಗ್ರೆಸ್ ಓಟ್ ಹಾಕೋದು. ಯಾರಾದ್ರೂ ನನ್ನಿಂದ ಅಲ್ಪಸಂಖ್ಯಾತ ಓಟ್ ಹಾಕೋದು ಎಲ್ಲ ಭ್ರಮೆಯಲ್ಲಿದ್ದಾರೆ. ಆ ಭ್ರಮೆಯಿಂದ ಆಚೆ ಜಮೀರ್ ಅಹಮದ್ ಅಲ್ಲ, ನೀವು ಕಾರಣದ ಕೈ ಅಂತ ಹೇಳಿದ್ರೆ ಜಮೀರ್ ಅಹಮದ್ ಅವ್ರಿಗೆ ನೇರವಾಗಿ ಹೇಳಕತ್ತೀರಾ ನೀವು? ನಾನು ಯಾರು ಹೆಸರು ತಗೊಂಡೇ ಇಲ್ಲ. ನೀವು ಮುಸ್ಲಿಂ ಮಾತು ಕೇಳಿದ್ರು. ಆ ತೀರ್ಮಾನ ನಮ್ದಲ್ಲ. ನಾವ್ ಯಾರು ಆಕ್ಷನ್ ತಗೊಳ್ಳಕ್ ಹೇಳೇ ಇಲ್ಲ. ನಾವು ನಮ್ಮ ಪತ್ರಿಕಾಗೋಷ್ಠಿ ನೋಡಿ, ಯಾರು ಹೇಳೇ ಇಲ್ಲ ನಾವು ಆಕ್ಷನ್ ತಗೊಳ್ಳಿ ಅಂತ. ಒಬ್ಬರ ಮೇಲೆ ನಮ್ಮ ಹೆಸರು ಹೇಳಿಲ್ಲ ನಾವು. ಹೇಳಕ್ಕೆ ಹೇಳ್ತಾರೆ ನೀವು. ಅದು ಎಸಿಸಿ ರಿಪೋರ್ಟ್, ಆ ರಿಪೋರ್ಟ್ ಎಸಿಸಿ ಇಂದ ನಮ್ಗೆ ಕೆಪಿಸಿಸಿ ಬಂದಿದೆ ರಿಪೋರ್ಟ್. ಶಿವಕುಮಾರ್ ಮಾಡಿ ಕೆಲಸ ಇದು, ಅವ್ರ ಕೇಳ್ಬೇಕು ನೀವು. ಕಾಂಗ್ರೆಸ್ ಮಾತಾಡೋದು ನಾನು ಯಾರು